ವೆಲ್ಕಮ್ ಟು ಮೈ ಡೈಲಿ ವ್ಲಾಗ್ಸ್. ಇವತ್ತು ನಾನು ನಿಮಗೆ ಏನು ಇರಬೇಕು ನೆನಪಾಗ್ತಾಯಿಲ್ಲ. ನಾನು ಇವತ್ತು ಕಿಚನಲ್ಲಿದ್ದೀನಿ. ಕಿಚನಲ್ಲಿದ್ದೀನಿ ನಾನು. ಅಮ್ಮ ಮತ್ತು ಅಣ್ಣ ಇಬ್ಬರು ಹಾಸ್ಪಿಟಲ್ಗೆ ಹೋಗಿದ್ರು ಬಿಕಾಸ್ ಮೈ ಬ್ರದರ್ ಹೆಲ್ತ್ ಈಸ್ ಅಪ್ಸೆಟ್. ಓಕೆ, ಆದ್ದರಿಂದ ಹೋಗಿದ್ರು. ನನಗೆ ಏನು ತಿಂಡಿ ಮಾಡೋಕ್ಕೆ ಬರ್ತಾಯಿರಲಿಲ್ಲ. ಅದಕ್ಕೆ ಮನೇಲಿ ಪಾನ್ ಬ್ರೆಡ್ ಇತ್ತು. ನೋಡೋಣ ಪಾನ್ ಬ್ರೆಡ್ಡಿಂದ ಏನಾದರೂ ಒಂದು ಮಾಡ್ಬೋದಾ ಅಂತ ನೋಡೋಣ ಪಾನ್ ಬ್ರೆಡ್ಡಿಂದ ಏನಾದರೂ ಮಾಡೋಣ ಅಂದ್ಬಿಟ್ಟು 1 ಸೆಕೆಂಡ್. ಪಾನ್ ಬ್ರೆಡ್ ಇತ್ತು ಮನೆಯಲ್ಲಿ. ಓಕೆ, ಪಾನ್ ಬ್ರೆಡ್ಡಿಂದ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ನನ್ನ ಮೈಂಡಿಗೆ ಹೊಳಿತು. ಅದಕ್ಕೆ ನಾನು ಫ್ರಿಜ್ಜಲ್ಲಿ ಓಪನ್ ಮಾಡಿ ನೋಡಿದ್ರೆ ಮಿಲ್ಕ್ ಮೇಡ್ ಮತ್ತು ಜಾಮ್ ಇತ್ತು. ನೋಡೋಣ ಪಾನ್ ಬ್ರೆಡ್ ಮಿಲ್ಕ್ ಮೇಡ್ ಜಾಮ್ ರೆಸಿಪಿ ಹೆಂಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಓಕೆ, ನಾನು ಪಾನ್ ಬ್ರೆಡ್ ಮತ್ತು ಮಿಲ್ಕ್ ಮೇಡ್ ಜಾಮ್ ಓಕೆ ಎರಡು ತಂದು ನೋಡಿ. ನಾನು ಮಿಲ್ಕ್ ಮೇಡ್ ಜಾಮ್ ಚೇಸ್ ಮಾಡಲ. ಓಕೆ, ಈಗ ಪಾನ್ ಇದೆ, ಪಾನ್ ಬ್ರೆಡ್, ಮಿಲ್ಕ್ ಮೇಡ್ ಆ್ಯಂಡ್ ಆಲ್ಸೋ ಜಾಮ್. ಓಕೆ, ನಾವೇನಾದರೂ ಒಂದು ಮಾಡೋಣ. ಈಗ ನಾನು ಒಂದು ಪ್ಲೇಟ್ನ ತೊಗೊಳ್ತೀನಿ. ಓಕೆ, ಪ್ಲೇಟ್ ತಗೊಂಡು ಪಾನ್ ಬ್ರೆಡ್ನ ಬಿಡ್ತಾ ಇದ್ದೀನಿ. ನೋಡಿ, ಪಾನ್ ಬ್ರೆಡ್ ಇತ್ತು. ನೆಕ್ಸ್ಟ್ 2 ಪಾನ್ ಬ್ರೆಡ್ಸ್ ತೊಗೊಂಡೆ. ನೋಡಿ, ನಾನು 2 ಪಾನ್ ಬ್ರೆಡ್ಸ್ ತೊಗೊಂಡಿನಿ. ಇನ್ನು ಮಿಕ್ಕಿದ್ದು ಎತ್ತಿರ್ತೀನಿ. ಓಕೆನಾ, ಎತ್ತಿರ್ತೀನಿ. ಪಾನ್ ಬ್ರೆಡ್ ರೋಲ್ ಮಾಡಿಬಿಟ್ಟು ನಾನು ಫ್ರೀಝರ್ ಮೇಲೆ ಇಟ್ಟೆ. ಓಕೆ, ನಾನು ಇನ್ನು ಬಟರ್, ನಮ್ಮ ಮನೇಲಿ ಬಟರ್ ಇರಲಿಲ್ಲ ಆಲ್ಸೋ, ಹಾಗಾಗಿ ನಾನು ಮಿಲ್ಕ್ ಮೇಡನ್ನ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಸ್ವಲ್ಪ ಮಿಲ್ಕ್ ಮೇಡ್ ಹಾಕಬೇಕಿತ್ತು. ಮಿಲ್ಕ್ ಮೇಡ್ ಹಾಕೋಕ್ಕೆ ಸ್ಪೂನ್. ಓಕೆ, ನಾನು ಸ್ಪೂನ್ ತಗೊಂಡಿದ್ದೀನಿ. ನೋಡಿ, ಇಲ್ಲಿ ನಾನು ಮಿಲ್ಕ್ ಮೇಡ್ ಹಾಕ್ತಿದ್ದೀನಿ. ನೋಡಿ, I will take spoon of milk maid. Oh my god, cheesy. ಜಲ್ಸಿ ಆಗಿದೆ ಗೊತ್ತಾ? ವಾವ್, ನೋಡಿ ಎಷ್ಟು ಜಲ್ಸಿ ಆಗಿದೆ. ನನಗೆ ಇಷ್ಟ ಗೊತ್ತಾ ಮಿಲ್ಕ್ ಮೇಡು. ಸಮ್ಮನ್ ಅಡಿಟರ್ಸ್, ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಮಿಲ್ಕ್ ಮೇಡ್. ಮತ್ತು ಮಿಲ್ಕ್ ಮೇಡ್ ರೆಸಿಪೀಸ್ ಅಂದರೆ ಪ್ರಾಣ ನಮ್ಮ ಮನೇಲಿ ಎಲ್ಲರಿಗೂ. ಓಕೆ, ಇದು ಜಲ್ಸಿ ಆಗಿದೆ. ನನಗಂತೂ ಬಾಯಲ್ಲೆಲ್ಲ ನೀರು ಸೋರ್ತಾ ಇದೆ. ಏನು ಮಾಡೋದು? ಓಕೆ, ಟಿ ವಿ ನೋಡ್ತಿದ್ದೆ ನಾನು. ಸ್ಟಾರ್ಟಿಂಗೇ ಅಲ್ವಾ, ಅವ್ರು ಹೋಗಿ 1 hour ಆಯಿತು ಅನ್ಸುತ್ತಲ್ಲ. ಇನ್ನೂ ಫೋನ್ ಮಾಡಿದ್ದೆ ನಾನು. ಓಕೆನಾ, ಫೋನ್ ಮಾಡಿದ್ದೆ, ಇಲ್ಲ ಇನ್ನೂ ರಶ್ ಇದೆ, 1 hour ಆಗುತ್ತೆ ಡಾಕ್ಟರ್ ನೋಡೋದು ಅಂತ ಅಂದರು. ಓಕೆನಾ, ಅಂದ್ಬಿಟ್ಟು ಓಕೆ ಮ್ಯಾಮ್ ಎಲ್ಲಕ್ಕೆ ಬನ್ನಿ ಅಂದರೆ 1 ಸೆಕೆಂಡ್. ಜಾಮ್ ಓಪನ್ ಆಯಿತು. ಓಕೆ, ನಾನು ಜಾಮ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಓಕೆನಾ, ನೀವು ಅಷ್ಟೇ ನೋಡಿದ್ರೆ ನಿಮಗೂ ಮನೇಲಿ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ. ಅನಿಸ್ದಾಗ ಮಿಸ್ ಮಾಡ್ಕೊಂಬಿಡಿ. ಮನೇಲಿ ಈ ಥರ ಐಟಮ್ಸ್ ಇದ್ದರೆ ಮಾಡ್ಕೊಂಡು ತಿನ್ಬಿಡಿ. ಮಿಲ್ಕ್ ಮೇಡ್ ಒಂದಿದ್ರು ಮಾಡ್ಬೋದು, ಜಾಮ್ ಒಂದಿದ್ರು ಮಾಡ್ಬೋದು. ಆದರೆ ಮೇನ್ ಪದಾರ್ಥ ಬ್ರೆಡ್. ಓಕೆ, ನಾವು ಟೀ ಬನ್ ಬರುತ್ತಲ್ಲ ಅದರಲ್ಲೂ ಮಾಡ್ಕೊಬೋದು. ಪಾನ್ ಬ್ರೆಡ್ ಅಂತಲ್ಲ, ನಾನು ಚೀಸಿಯಾಗಿರುತ್ತೆ ಅಂತ ಪಾನ್ ಬ್ರೆಡ್ ತೊಗೊಂಡು ಮಾಡಿದ್ದು. ಓಕೆ, ನಾನು ತೊಗೊಂಡಿದ್ದಲ್ಲ. ನಿನ್ನೆ ನಮ್ಮ ಅಣ್ಣಂಗೆ ಹುಷಾರಿಲ್ವಲ್ಲ, ಅದಕ್ಕೆ ಅಮ್ಮ ಅದು ಆ ಥರ ಬ್ರೆಡ್ ತಿಂದರೆ ಅವ್ನಿಗೆ ಮತ್ತೆ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ಈ ಥರ ಬ್ರೆಡ್ನ ತೊಗೊಂಡು ಬಂದಿದ್ರು. ಓಕೆ, ನನಗಂತೂ ಭಾಳ ಖುಷಿ ಆಗ್ತಿದೆ ಬಿಕಾಸ್ ಆಫ್ ಮೈ ಬ್ರದರ್ ಹೆಲ್ತ್ ಈಸ್ ಅಪ್ಸೆಟ್. ಯಾಕಂದರೆ ಅವ್ನ ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ನಾನು ಏನು ಮಾಡ್ತೀನಿ ಗೊತ್ತಾ, ಅವ್ನು ಹಾಕ್ಕೊತಾನಲ್ಲ ಡ್ರೆಸ್ಸು, ಆ ಡ್ರೆಸ್ಸೆಲ್ಲ ಇಷ್ಟ ನನಗೆ. ಹಂಗ್ಬಿಟ್ಟು ಅವ್ನು ಡ್ರೆಸ್ ಹಾಕ್ಕೊತಿರ್ತೀನಿ. ಅವ್ನು ಎತ್ತಳಕ್ಕೂ ಆಗಲ್ಲ, ನಾನು ಮುಟ್ಟಕ್ಕೂ ಆಗಲ್ಲ. ಏನು ಗೊತ್ತಾ, ಅವ್ನು ಹುಷಾರಿದ್ದಾಗ ಬೆನ್ನ ಮೇಲೆ ಫಿಕ್ಸ್ ಅವನು.
ಓಕೆ, ನಾನು ಇವಾಗ ಜಾಮ್ನ ಕ್ಲೋಸ್ ಮಾಡಿದೆ. ಅದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟು ಮಾಡ್ತೀನಿ. ಓಕೆ, ನಾನು ಫ್ರೀಜರಲ್ಲಿ ಇಟ್ಟಾಯಿತು. ಇದು ನಾವು ಜಾಮ್ನ ಟೇಸ್ಟಿಯಾಗಿ ಮಾಡಾಯಿತು. ಈಗ ನಾನು ಏನು ಮಾಡಲಿ, ಇದು ನಿಮಗೆ ತಿನ್ನೋಕ್ಕಾಗಲ್ಲ, ಇದ್ರ ಮೇಲೆ ಇನ್ನೊಂದು ಇಡ್ತೀನಿ. ಓಕೆನಾ, ಲೈಕ್ ಎ ಪಿಜ್ಜಾ. ನನಗಂತೂ ಬಾಯಲ್ಲಿ ನೀರು ಇರ್ತಾ ಇದೆ. ಪ್ಲೇಟ್ ಎತ್ತಿಟ್ಟು ಬರ್ತೀನಿ. ಓಕೆ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಮನೇಲಿ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿದೆ. ಓಕೆ, ಟೇಸ್ಟ್ ಮಾಡ. ಸಾಕಾಗಿದೆ. ಲೇಯರ್ ಕಾಣಿಸ್ಬೇಕು, ಲೇಯರ್. ಓಕೆ, ನೀವು ಮನೇಲಿ ಟ್ರೈ ಮಾಡಿ, ಚೆನ್ನಾಗಿರೋ ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅವ್ರು ಹೇಗಿತ್ತು ಅಂತ ಟೇಸ್ಟ್ ಮಾಡಿ ಹೇಳಿ. ಬಾಯ್. ಮತ್ತು ನನ್ನ ಇನ್ನೊಂದು ಬ್ಲಾಗ್ಗೆ ಸಿಗೋಣ. ಬಾಯ್ ಬಾಯ್.